ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರಸುಂದರಿ. ನಮ್ಮೆಲ್ಲರ ಪ್ರೀತಿಯ ನಾರಾಯಣ ಗೌಡ್ರವರ ಜನ್ಮ ಜಯಂತಿಯ ಪವಿತ್ರ ಕಾರ್ಯಕ್ರಮದಲ್ಲಿ ವಾಗ್ದೇವಿಯನ್ನ ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾಗಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಾರಾಯಣಗೌಡರವರಿಗೆ ವಿಶೇಷವಾದ ಆಶೀರ್ವಾದವನ್ನು ಮನ ತುಂಬಿ ಮಾಡಿದ ಗುರು ಶಾಂತೇಶ್ವರ ಸಂಸ್ಥಾನದ ಹುಕ್ಕೇರಿ ಪೂಜ್ಯರಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಭಾಗವೇ ನಾನು ಅಂತ ಸಂತೋಷದಿಂದ ಹೆಮ್ಮೆಯಿಂದ ಎಲ್ಲೆಡೆ ಹೇಳ್ತಕ್ಕಂಥ ನಮ್ಮ ಚಿತ್ರದುರ್ಗದ ಚೆನ್ನಯ್ಯ ಗುರುಪೀಠ ಮಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಪೂಜ್ಯ ಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯ ಸಂತರಾಗಿ ಸಂತ ಸಾಹಿತಿಯಾಗಿ ಜೈನ ಪರಂಪರೆ ಮತ್ತು ಎಲ್ಲ ಪರಂಪರೆಗಳ ತೌಮಾತ್ಮಿಕವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಸಾಹಿತ್ಯವನ್ನ ಜಗದೆಲ್ಲೆಡೆ ಪಸರಿಸಿ ನಮ್ಮ ದೇಶದ ಸಾಹಿತ್ಯ ಸಂಸ್ಕೃತಿಯ ಪರಿಚಯವನ್ನ ನಾಡಿಗೆಲ್ಲ ಮಾಡಿ ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೂ ಕೂಡ ಅವರ ಪೂರ್ವಾಶ್ರಮದಲ್ಲಿ ಪಾಠವನ್ನ ಹೇಳಿದ ಮಹಾಶಯರಾಗಿರ್ತಕ್ಕಂಥ ಪ್ರೀತಿಯ ನಾಡೋಜ ಡಾಕ್ಟರ್ ಹಂಪ ನಾಗರಾಜನವರೇ, ವೇದಿಕೆಯಲ್ಲಿ ಮಲ್ಲೂರು ಪ್ರಸಾದ್ ಅವರಿದ್ದಾರೆ, ಹಲ ಮಂದಿ ಹಿರಿಯರು ಕೊಡ್ತಿದ್ದೀರಿ, ಎಲ್ಲ ಕಲಾವಿದರನ್ನ ನೆನಪು ಮಾಡ್ಕೊಳ್ತಾ ಇಷ್ಟೊತ್ತಾದ್ರೂ ಕೂಡ ಅವರು ಹೇಳಿದಾಗೆ ಶಿವರಾತ್ರಿಯ ರೀತಿಯಲ್ಲಿ ಸಂಭ್ರಮವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ಹೇಳುವ ಮಾತುಗಳೆಲ್ಲವನ್ನು ಕೂಡ ಪೂಜ್ಯರೆಲ್ಲರೂ ಹೇಳಿದ್ದಾರೆ. ಸ್ವಾಮಿಗಳು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ಕೆಲವೊಮ್ಮೆ ಕೆಲವರ ಮನಸ್ಸಿನಲ್ಲಿ ಇರ್ತಾರೆ, ಕೆಲವರು ಹೃದಯದಲ್ಲಿ ಇರ್ತಾರೆ. ಮನಸ್ಸಿನಲ್ಲಿದ್ರೆ ಭಾವನೆಗಳನ್ನ ಹೇಗೋ ಹೇಳುವುದು, ಹೃದಯಕ್ಕೆ ಹೋದ ಶಬ್ದಗಳು ಹೆಚ್ಚೆ ಬರುವುದಿಲ್ಲ ಅಂತ. ಪೂಜ್ಯ ಸ್ವಾಮೀಜಿಯವರಿಗೆ ಮನಸ್ಸಿನಲ್ಲೂ ಇದ್ದಾರೆ, ಅವರಿಗೆ ಹೃದಯದಲ್ಲೂ ಇದ್ದಾರೆ. ಹಾಗಾಗಿ ಈಗ ಹೇಗೋ ಮ್ಯಾನೇಜ್ ಮಾಡಿದ್ರು. ನಾರಾಯಣ ಗೌಡರು ಸದಾ ನಮ್ಮ ಹೃದಯದಲ್ಲಿ ಇರೋದ್ರಿಂದ ಆ ಎಲ್ಲ ಮಾತುಗಳನ್ನ ನಾವು ಪೂಜ್ಯ ದ್ವಯರು ಹೇಳಿದ ಎಲ್ಲ ಮಾತುಗಳನ್ನ ನಾವು ಅಂಗೀಕರಿಸಿ ಅದನ್ನ ಅನುಮೋದನೆ ಮಾಡಿ ನಾರಾಯಣ ಗೌಡರು ಶ್ರೀಮಠದ ಸದ್ಭಕ್ತನಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ತುಂಬಾ ಸನಿಹದಿಂದ ನೋಡ್ತಾ ಇರೋದ್ರಿಂದ ನಾರಾಯಣ ಗೌಡರ ಬದುಕು ಮತ್ತು ಅವರ ವ್ಯಕ್ತಿತ್ವ ನನ್ನ ದೃಷ್ಟಿಯಲ್ಲಿ ಒಂದು ವಿಸ್ಮಯ. ಅಂತಹ ವಿಸ್ಮಯಕಾರಿಯಾಗಿರ್ತಕ್ಕಂಥ ವ್ಯಕ್ತಿಯ ಜನ್ಮದಿನೋತ್ಸವವನ್ನ ಇಷ್ಟೊತ್ತು ನಾವೆಲ್ಲರೂ ಕೂಡ ಸೇರಿ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಮಾಡ್ತಾ ಬಂದಿದ್ದೇವೆ. ತುಂಬಾ ಸಂತೋಷ ಆಗಿದೆ. ಸಮಯ ಜಾಸ್ತಿ ಆಗಿದೆ. ಸುಮ್ಮನೆ ಮಹಾಭಾರತದ ಒಂದು ಘಟನೆ ಕೊನೆಯ ಗಳಿಗೆಯ ಘಟನೆಯನ್ನು ನೋಡಿದಾಗ ನೆನಪಾಯಿತು. ನಾರಾಯಣಗೌಡರಿಗೆ ಮಾತನಾಡಿ ಅಂತ ಹೇಳ್ತಿದ್ದೆ. ಅವ್ರೇನೋ ಒಂದು ಮಾತನ್ನ ಹೇಳಿದ್ರು, ಆಗೋದಿಲ್ಲ ಅಂತ. ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಕೃಷ್ಣ ಏನ್ ಹೇಳಿದ, ಶಸ್ತ್ರಧಾರಿ ಅಲ್ಲದ ಕೃಷ್ಣ ಒಂದು ಕಡೆ, ಕೃಷ್ಣನ ಸೇನೆ ಇನ್ನೊಂದು ಕಡೆ. ದುರ್ಯೋಧನ ಯಾವ್ದು ಆಯ್ಕೆ ಮಾಡ್ಕೊಂಡ? ಕೃಷ್ಣನ ಸೇನೆಯನ್ನು ಆಯ್ಕೆ ಮಾಡಿಕೊಂಡ. ಪಾಂಡವರು ಕೇವಲ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ. ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ನಿಮಗೆ ಗೊತ್ತು. ಕೊನೆಗೆ ಕೃಷ್ಣ ಸುದರ್ಶನ ಚಕ್ರವನ್ನ ಹಿಡಿದು ಭೀಷ್ಮನ ಹೊಡೆಯಕ್ಕೆ ಹೋಗ್ತಾನೆ.
ಆಗ ಏನಾಯ್ತು, ಭಯ ಪಡ್ಬೇಕಾಗಿದ್ದಂತ ಭೀಷ್ಮಾಚಾರ್ಯ ತುಂಬಾ ಸಂತೋಷ ಪಡ್ತಾನೆ. ಯಾರ ಕೇಳಿದ್ರು ಯಾಕೆ ಹೀಗಾಯ್ತು ಅಂತ. ಕೊನೆಗೆ ಭೀಷ್ಮಾಚಾರ್ಯ ಬೇಸರ ಆಗಲಿಲ್ಲ ಅಂತಂದ್ರೆ, ಕೃಷ್ಣ ಯಾವ ರೀತಿಯಲ್ಲಿ ನಾನು ಆಯುಧವನ್ನ ಹಿಡಿಯೋದೇ ಇಲ್ಲ ಮಹಾಭಾರತ ಯುದ್ಧ ಕಾಲದಲ್ಲಿ ಅಂತ ಹೇಳಿದ್ನೋ, ಅದೇ ರೀತಿ ನಾನು ಒಂದು ಮಾತು ಕೊಟ್ಟಿದ್ದೆ ಗೊತ್ತಾ, ಕೃಷ್ಣನ ಕೈ ಮೇಲೆ ಆಯುಧವನ್ನು ಸೇರಿಸ್ತೀನಿ. ಬಹುಶಃ ಕೃಷ್ಣ ನನ್ನ ಮೇಲೆ ಕೋಪದಿಂದ ಅವನ ಆಯುಧ ಹಿಡಿದದ್ದಲ್ಲ, ಅದು ನಾನು ಕೊಟ್ಟ ಮಾತನ್ನ ಇಲ್ಲಿ ಕಳ್ಕೊಂಡು ಭೀಷ್ಮ ತನ್ನ ಪ್ರತಿಜ್ಞೆಯಿಂದ ವಿಫಲನಾಗ್ತಾನ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಾತನ್ನ ಉಳಿಸ್ಲಿಕ್ಕೋಸ್ಕರ ಕೃಷ್ಣ ಎದ್ದು ಸುದರ್ಶನ ಚಕ್ರವನ್ನು ನನ್ನ ಪ್ರಯೋಗ ಮಾಡಿದ್ನೇ ಹೊರತು ಅವನ ರೋಷದಿಂದ ಆಕ್ರೋಶದಿಂದ ಮಾಡಿದ್ದಲ್ಲ. ನಾನು ನಾರಾಯಣ ಗೌಡ್ರ ಕಾಲದ 2 ಸಲ ಹೇಳಿದೆ, ಈ ದಿನದ 2 ಮಾತು ಕೇಳಬೇಕು, ಹೇಳ್ಕೊಡ್ರಿ ಅಂತ. ಇವತ್ತೊಂದಿನ ಬಿಟ್ಟು ಯಾವಾಗಾದ್ರೂ ಮಾತನಾಡ್ಕೊಳ್ತೇನೆ. ಅದು ನಮ್ಮ ಕಲಾವಿದರು ಇಷ್ಟು ಹೊತ್ತು ಆದಂತ ಕಾರ್ಯಕ್ರಮವನ್ನು ನೋಡಿ ಕಲಾವಿದರ ಮೇಲಿನ ಪ್ರೀತಿಯಿಂದ ನಾರಾಯಣಗೌಡರು ಸ್ವತಃ ಎದ್ದು ನಿಂತು 4 ಮಾತುಗಳನ್ನ ಆಡಿಬಿಟ್ಟು ಅವ್ರ ಮಾತನ್ನು ಅವರೇ ಮುಡ್ಕೊಂಡು, ಅದು ಅವರ ವಿಫಲತೆ ಅಲ್ಲ, ಕಲಾವಿದರ ಮೇಲೆ ಇರ್ತಕ್ಕಂಥ ಜನಪದದ ಸಾಹಿತ್ಯ ಇರ್ತಕ್ಕಂಥ ಒಂದು ಅಭಿಮಾನ ಮತ್ತು ಪ್ರೀತಿಯನ್ನು ತೋರಿಸುತ್ತೆ. ಸ್ವಾಮಿಗಳ ಮಾತಿಗೂ ಬಗ್ಗದೇ ಇದ್ದಂಥವರು ಕಲೆಗೆ ಬಗ್ಗಿರಲ್ಲ, ಕಲೆಗಿರ್ತಕ್ಕಂಥ ಒಂದು ಶಕ್ತಿ ಅದು. ನಾರಾಯಣಗೌಡರ ಬದುಕು ಮತ್ತು ಅವರ ಹುಟ್ಟು ಎಲ್ಲವೂ ಕೂಡ ವಿಸ್ಮಯವೇ ಅಂತಾನೆ ಹೇಳಿದೆ. ಅದಕ್ಕೆ ನಮ್ಮ ಜನಪದರು ತಾಯಂದ್ರ ಅವತ್ತಿಗೆ ಹೇಳಿದ್ರಲ್ವ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆಕಂದ ಜ್ಯೋತಿಯ ಆಗು ಜಗಕ್ಕೆಲ್ಲ ಅಂತ ತಾಯಿ ಪ್ರಾರ್ಥನೆ ಮಾಡಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಪೂರಕವಾಗಿ ನಾರಾಯಣಗೌಡರ ವ್ಯಕ್ತಿತ್ವ ಈ ಮಾತಿಗೆ ಅನುಸಾರವಾಗಿ ಬೆಳೀತಾ ಇದೆ. ಹೋರಾಟಗಳು ತನ್ನ ಧ್ವನಿಯನ್ನ ಕ್ಷೀಣ ಮಾಡಿಕೊಳ್ತಾ ಇರ್ತಕ್ಕಂಥ ಈ ದಶಮಾನದಲ್ಲಿ, ಈ ವರ್ಷಗಳಲ್ಲಿ ಹೋರಾಟಕ್ಕೆ ಇನ್ನೂ ಶಕ್ತಿ ಇದೆ. ಹೋರಾಟ ಇಲ್ಲದೆ ಹೋದದ್ದೇ ಆದ್ರೆ ಕಿವುಡಾಗಿರ್ತಕ್ಕಂಥ, ಕೆಲವೊಮ್ಮೆ ಕಿವುಡಾದಂತ ಸಮಾಜಕ್ಕೆ ಕೇಳಿಸ್ತಾರೆ ಹೋದಾಗ ಬೇಡದ ಹೇಳಬೇಕಾಗುತ್ತೆ ಅಂತಕ್ಕಂಥದಕ್ಕೆ ಹೋರಾಟದ ಮುಂಚೂಣಿಯಾಗಿದ್ದು ನಿಂತು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಲ್ಲಿ ನಮ್ಮ ನಾರಾಯಣಗೌಡರು ಅಪ್ರತಿಮರು, ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಒಮ್ಮೊಮ್ಮೆ ಹೇಳ್ತಿರ್ತಾರೆ ಕೆಲವರು, ನಾವು ನಾಲೆಡ್ಜ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ, ಎಲ್ಲೋ ಕೂಡ ಸೂಕ್ಷ್ಮತೆಯಡೆಗೆ ಹೋಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಹೋರಾಟದ ಅವಶ್ಯಕತೆ ಇದೆಯಾ ಅಂತ. ಯಾವ ಕಾಲದಲ್ಲಿಯೂ ಕೂಡ ಯಾವುದೇ ಸಮಾಜ ಒಂದೇ ಹಂತಕ್ಕೆ ಹೋಗ್ತಕ್ಕಂಥದ್ದು ಇಲ್ಲ. ಕೆಲವೊಮ್ಮೆ ಕಿವಿ ಕಿವುಡಾದಾಗ, ಮನಸ್ಸು ಹೊರಟಾದಾಗ, ನಾಡು ನೆಲದ ಜಲಕ್ಕೆ ತೊಂದರೆ ಬಂದಾಗ ಎಲ್ಲರೂ ಕೂಡ ನಾವು ನಾಲೆಡ್ಜ್ ಸೊಸೈಟಿಯಲ್ಲಿ ಇದ್ದೀವಿ, ಸಪೋಸ್ ನಾವು ಆ ರೀತಿಯಲ್ಲಿ ಹೊರಟೊರಟಾಗಿ ಬಿಹೇವ್ ಮಾಡೋ ಟೈಮ್ ಅಲ್ಲ ಅಂತ ಕುಳಿತುಕೊಂಡದ್ದೇ ಆದ್ರೆ ಮಲ್ಕೊಂಡು ಎದ್ದೇಳೋ ಹೊತ್ತಿಗೆ ನಮ್ದೆಲ್ಲ ನಮ್ಮ ಕೈಲಿ ಇರೋದಿಲ್ಲ, ನಮ್ಮ ಧರ್ಮ ನಮ್ಮ ಹತ್ರ ಇರೋದಿಲ್ಲ, ಅಷ್ಟೇ ಆಗಿ ನಮ್ಮ ಮನೆಗಳು ಕೂಡ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕಾಗಿ ನಾರಾಯಣಗೌಡರ ಹೋರಾಟಕ್ಕೆ ಒಂದು ಅರ್ಥವಿದೆ. ಕಳೆದ 1.5-2 ವರ್ಷದಲ್ಲಿ ಅವರು ಅನುಭವಿಸಿರ್ತಕ್ಕಂಥ ನೋವುಗಳು, ಅವಮಾನಗಳು ಇವತ್ತು ಎಷ್ಟು ಶಕ್ತಿಯನ್ನು ನಾರಾಯಣಗೌಡರು ತಂದು ಕೊಟ್ಟಿದೆ ಅಂತಂದ್ರೆ, ಬಹುಶಃ ಬದುಕಿನಲ್ಲಿ ಯಾರಿಗಾದ್ರೂ ಕಷ್ಟ ಬರ್ತಕ್ಕಂಥವ್ರಿಗೆ ನಾರಾಯಣರ ಬದುಕೊಂದು ಮಾದರಿ ಆಗ್ಬೋದು. ಯಾವ ರೀತಿ, ಎಷ್ಟೋ ಸಲ ಒಂದು ಸಣ್ಣ ಸಮಸ್ಯೆ ಬಂತು ಅಂದ್ರೆ ನನ್ ಬದುಕು ಮುಗ್ದೇ ಹೋಯ್ತೇನೋ ಅಂದ್ಕೊಳ್ತಕ್ಕಂಥ ಜನಗಳಿಗೆ ನಾರಾಯಣಗೌಡರ ಬದುಕನ್ನು ಸೂಕ್ಷ್ಮ ನೋಡಿದ್ರೆ, ಹೌದು, ಪ್ರತಿಯೊಂದು ಕತ್ತಲಿನ ಆಚೆಗೆ ಬೆಳಕಿದೆ. ಕತ್ತಲು ಎಂಬ ಸಂಕಷ್ಟದ ಉದರದಲ್ಲಿ ಒಂದು ಬೆಳಕನ್ನ, ಒಂದು ಭರವಸೆಯನ್ನ ಇಟ್ಟುಕೊಂಡೇ ಇರುತ್ತೆ ಅನ್ನೋದಕ್ಕೆ ನಾರಾಯಣಗೌಡರ ಬದುಕಿನ ಹತ್ತಿರದಿಂದ ನೋಡೋರಿಗೆ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ರಾತ್ರೋರಾತ್ರಿ ಗುರುಗಳನ್ನ ಸ್ಪಂದಿಸ್ತಿದ್ರು, ಬೇರೆ ಕಡೆ ಹೋಗಿ ವಿಚಾರ ಮಾಡ್ತಿದ್ರು. ಆದ್ರೆ ಇವತ್ತಿಗೂ ಕೂಡ ಎಷ್ಟೋ ಬಾರಿ ನಾರಾಯಣಗೌಡರು ಕನ್ನಡವನ್ನ ಕಟ್ಟಿಕೊಂಡ ಕಾರಣಕ್ಕೆ, ಕನ್ನಡದ ದೃಷ್ಟಿಗೆ ಬೆಳಕಾದ ಕಾರಣಕ್ಕೋಸ್ಕರ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾ ನಿಶಾಚರಾಗಿ ಅವರು ಕೂಡ ಅಲ್ಲಿರ್ತಕ್ಕಂಥ ಸಂದರ್ಭಗಳು ಹಲವಾರು ಬಾರಿ ಬಂದಿದೆ, ನಿಮಗೆ ಗೊತ್ತಾಗೋದಿಲ್ಲ. ಒಂದು ಸಂಘಟನೆಯನ್ನ ಕಟ್ಟಿ ಇಷ್ಟೆಲ್ಲ ಮಕ್ಕಳ ರೀತಿಯಲ್ಲಿ ಒಂದು ಮನೆಯಲ್ಲಿ 2 ಮಕ್ಕಳನ್ನ ಕಟ್ಟಿಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಸದಸ್ಯರನ್ನ ಹೊಂದಿ, ನಿಮ್ಮಂತ ಯುವಕರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಸಂಘಟನೆಯನ್ನ ಅಷ್ಟೇ ಸೌಶೀಲ್ಯವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಕೂಡ ನಾರಾಯಣಗೌಡರ ಶಕ್ತಿ ಏನು ಅಂತಕ್ಕಂಥದ್ದು ನಾನು ತೋರಿಸುತ್ತೇನೆ. ಅಂದಿಗೆ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಭಾರತದ ಭವಿಷ್ಯವನ್ನು ಬದಲಾಯಿಸ್ಬೇಕಾ,
ಸೌಶೀಲ್ಯವಾಗಿರ್ತಕ್ಕಂಥ ಗೊತ್ತಲ್ಲ ನಿಮ್ಗೆ ಹೇಳ್ತಾ ಇದ್ದದ್ದು ಅವರು ಸ್ವಾಮಿ ವಿವೇಕಾನಂದರು, ಅಂತಹ ಯುವಕರನ್ನ 100 ಜನ ಯುವಕರನ್ನ ಕೊಡಿ ದೇಶದ ಗತಿಯನ್ನೇ ಬದಲಿಸ್ತೇನೆ ಅಂತ. ಈಗ ನಾರಾಯಣಗೌಡರ ಕೈನಲ್ಲಿ ಸಾವಿರ ಲಕ್ಷ ಯುವಕರಿದ್ದಾರೆ. ಅವಾಗ ವಿವೇಕಾನಂದರು ಹೇಳಿದಾಗ ಒಂದು ಮಾತಿದ್ರು, ಬರೀ ಯುವಕರನ್ನ ಅಷ್ಟೇ ಹೇಳಿದ್ರು, ಯುವತಿಯರು ಹೇಳಿರ್ಲಿಲ್ಲ. ಕಾಲ ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಕೇವಲ ಪುರುಷ ಶಕ್ತಿ ಅಷ್ಟೇ ಅಲ್ಲ, ದುರ್ಗಾ ಶಕ್ತಿ ಕೂಡ ಅವರ ಜೊತೆಯಲ್ಲಿ ತಾಯಿಯಲ್ಲಿ ನಿಂತಿರೋದ್ರಿಂದ ಬಹುಶಃ ನಾರಾಯಣಗೌಡರು ಅಂದ್ಕೊಂಡದ್ದು ಖಂಡಿತ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಸಾಧ್ಯತೆಗೆ ಆಧ್ಯಾತ್ಮಿಕ ಮಠಗಳ ಗುರುಗಳ ಎಲ್ಲರ ಒಂದು ಜೊತೆಯೂ ಕೂಡ ಇದೆ. ಅವರ ಮುಂದೆ ಹೋಗಲಿ, ಅವರೆಲ್ಲ ಹೋರಾಟಕ್ಕೆ ಶ್ರೀಮಠಗಳ ಸನ್ಯಾಸಿಗಳ ಎಲ್ಲರ ಸಹಕಾರ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಹೋರಾಟ ನಮ್ಮ ಪೂಜ್ಯ ಗುರುಗಳ ಕಾಲದಲ್ಲಿ ನಾವು ನೋಡಿದ್ದೇವೆ.